ಸರ್ ಹೇಗಿದೆ ಸರ್ ಬಗೀರ ಅದು ಆ್ಯಕ್ಚುಲಿ ಹೇಳಬೇಕಂದ್ರೆ ಒಳ್ಳೆ ಕ್ಯಾಚಿ ಟೈಟಲ್ ಇಟ್ಟಿದ್ದಾರೆ. ಬಗೀರ ಅಂದರೆ ಏನು ಅಂತಂದರೆ ಈ ಬ್ಲ್ಯಾಕ್ ಚೀಟಾ, ಅದು ಹಂಟಿಂಗ್ ಮಾಡೋದೇ ನೈಟ್ ಟೈಮಲ್ಲಿ. ಸಿನಿಮಾಗೆ ಪೂರಕವಾಗಿದೆ ಟೈಟ್ಲು. ಆ್ಯಂಡ್ ಬಗೀರ ಎಲ್ಲರೂ ಪ್ರೇಕ್ಷಕರು ಬಹಳ ದಿನಗಳಿಂದ ಕಾಯ್ತಾಯಿದ್ರು, ಯಾಕೆ ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ ಅಂತ. ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿದ್ರೆ ಯಾಕೆ ಲೇಟ್ ಆಯಿತು ಅನ್ನೋದು ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ಯಾಕೆಂದರೆ ಅವ್ರು ತೆಗೆದಂಥ ಲೊಕೇಶನ್ಗಳು, ಚಿತ್ರೀಕರಣ ಮಾಡಿದಂಥ ಸ್ಥಳಗಳಿರ್ಬೋದು, ಯಾವುದೇ ಇರ್ಬೋದು, ಆ ದೃಶ್ಯಾವಳಿಗಳು ಮತ್ತು ಸೆಟ್ಸ್ ಅದ್ದೂರಿ ಸೆಟ್ಸಲ್ಲಿ ಮಾಡಿದ್ದಾರೆ. ಬಟ್ ಆಮೇಲೆ ಸಾಕಷ್ಟು ಜನನ ಕಲೆ ಹಾಕಬೇಕು ಸಿನಿಮಾಗೆ. ಸಿನಿಮಾ ಮೇಕಿಂಗ್ ತುಂಬ ಕಷ್ಟ. ಅದು ಹೊಂಬಾಳೆ ಫಿಲಮ್ಸ್ ಅಂತ ಪ್ರತಿಷ್ಠಿತ ಬ್ಯಾನರ್ ಆಗಿದ್ದರಿಂದ ಆ ಸಿನಿಮಾನ ತುಂಬ ಡೈರೆಕ್ಟ್ರು ಏನೇನು ಕೇಳ್ತಾರೆ ಅದನ್ನೆಲ್ಲ ಹೊಂದಿಸ್ಕೊಟ್ಟು ಸಿನಿಮಾ ತುಂಬ ಅದ್ದೂರಿಯಾಗಿ ಬಂದಿದೆ. ಅದು ಒಂದು ರೀತಿ ಹೇಳ್ಬೇಕಂದ್ರೆ ಮಾಸ್ ಎಂಟರ್ಟೈನ್ಮೆಂಟ್ ಮೂವಿ. ಫ್ಯಾಮಿಲಿ ಕೂಡ ಕುಳ್ಕೊಂಡು ಸಿನಿಮಾ ನೋಡ್ಬೋದು. ಶ್ರೀಮುರಳಿ ಅವರು ಭಾಳ ವರ್ಷಗಳಾದ ಮೇಲೆ ತುಂಬ ಲವ್ಲಿಯಾಗಿ, ತುಂಬ ಪವರ್ಫುಲ್ಲಾಗಿ, ತುಂಬ ಯೂನಿಕ್ಕಾಗಿ ಅದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಬಟ್ ಏನಂತಂದರೆ ಅವರು ನೋಡ್ತಾ ಇರೋ ಸ್ಕ್ರೀನಲ್ಲಿ ಒಂಥರ ಜನ ಅಳ್ಳಾಡೋದಿಲ್ಲ. ಯಾಕಂದರೆ ಸಿನಿಮಾ ಪ್ರತಿಯೊಂದು ದೃಶ್ಯ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಇದರಲ್ಲೇ ಸಿನಿಮಾ ಮುಗಿದೋಗುತ್ತೆ. ಎಲ್ಲ ಪ್ರೇಕ್ಷಕರು, ಇಡೀ ಥಿಯೇಟ್ರಲ್ಲಿರ್ತಕ್ಕಂಥ ಎಲ್ಲ ಪ್ರೇಕ್ಷಕರನ್ನು ಒಂದು ಹಿಡಿತದಲ್ಲಿ ಇಟ್ಕೊಂಡು ಸಿನಿಮಾ ಮುಗಿಯೋದಂಗೆ ಅಳ್ಳಾಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಡೈರೆಕ್ಟ್ರು ತುಂಬ ಬಿಗಿಯಾದ ನಿರ್ದೇಶನ ಮಾಡಿ ಸಿನಿಮಾದಲ್ಲಿ ಜನ ಆಚೆ ಈಚೆ ಅಳ್ಳಾಡಬಾರ್ದು ಆ ನಿಟ್ಟಿನಲ್ಲಿ ಸಿನಿಮಾನ ಮಾಡಿ ಇವತ್ತು ಪ್ರೆಸೆಂಟೇಷನ್ ಮಾಡಿದ್ದಾರೆ. ಥಿಯೇಟ್ರ್ ಮುಂದೆ ಹಬ್ಬದ ವಾತಾವರಣ ಇದೆ. ಮುರಳಿಯವರು ಹಾಗೂ ಆ ಇಡೀ ತಂಡದಲ್ಲಿ ಎಲ್ಲರ ಹತ್ರನೂ ಡೈರೆಕ್ಟ್ರು ಒಳ್ಳೆ ಕೆಲಸ ತೊಗೊಂಡಿದ್ದಾರೆ. ಮುರಳಿಯವರು ತುಂಬ ಅದ್ಭುತವಾಗಿ ತಮ್ಮ ಎಲ್ಲ ಎಫರ್ಟ್ನ ಹಾಕಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಗರುಡಾರಾಮ್ ಇದ್ದಾರೆ. ನಾನು ಸಹ ಈ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೂ ಖುಷಿಯಾಗುತ್ತೆ. ಆಲ್ ದ ಬೆಸ್ಟ್ ಆಫ್ ಬಗೀರ ಟೀಮ್ ಆ್ಯಂಡ್ ಆಲ್ ದ ಬೆಸ್ಟ್ ಆಫ್ ಹೊಂಬಾಳೆ ಫಿಲಮ್ಸ್. ಥ್ಯಾಂಕ್ ಯು. ಶುಭಾಶಯ. ನಿಮಗೂ ಅಷ್ಟೇ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು.